ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ಎಲ್ಲ ಜನರ ಗಮನ ಸೆಳೆದಿದೆ. ಅದು ಸ್ಟೀಲ್ ಮಿರರ್. ಈ ಸ್ಟೀಲ್ ಮಿರರನ್ನು ನಗರ ಪಾಲಿಕೆಯವರು ಇಲ್ಲಿ ಮೂತ್ರ ವಿಸರ್ಜನೆ ಮಾಡುವುದನ್ನು ತಡೆಯುವುದಕ್ಕೋಸ್ಕರ ನಿರ್ಮಿಸಿದ್ದಾರೆ. ಹಲವು ಪ್ರಯತ್ನಗಳ ಬಳಿಕವೂ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಂಥದ್ದು ಹಾಗೂ ದುರ್ನಾತ ಬೀರುತ್ತಿರುವ ಈ ಪ್ರದೇಶವನ್ನು ಸ್ವಚ್ಛವಾಗಿಡೋದಕ್ಕೆ ನಗರ ಪಾಲಿಕೆ ವಿಫಲವಾಗಿತ್ತು. ಅದನ್ನು ತಡೆಗಟ್ಟಲು ಇದೀಗ ಸ್ಟೀಲ್ ಮಿರರ್ ಅಳವಡಿಸಿದ್ದಾರೆ. ಸುಮಾರು 85 ಮೀಟರ್ನ ಸ್ಟೀಲ್ ಮಿರರ್ 10 ಲಕ್ಷ ವೆಚ್ಚದಲ್ಲಿ ಇಲ್ಲಿ ನಿರ್ಮಾಣಗೊಂಡಿದೆ. ಇದನ್ನು ನಗರದ ವಿವಿಧ ಭಾಗಗಳಿಗೆ ವಿಸ್ತರಿಸೋದಕ್ಕೂ ಕೂಡ ಯೋಜನೆಗಳು ನಡೀತಾ ಇದ್ದಾವೆ. ಇದರ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಸರ್ ಅವ್ರು ಮಾಡೋದು ಅವ್ರಿಗೆ ಕಾಣಿಸುತ್ತೆ, ಹಂಗಾಗಿ ಇಲ್ಲಿ ಯಾರು ನಿಂತ್ಕೊಳ್ಳೋದೇ ಇಲ್ಲ ಸರ್, ಮಾಡೋಕ್ಕೆ ಬರೋದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊದಲೆಲ್ಲ ಇಲ್ಲಿ ಗಾಡಿ ನಿಲ್ಸೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಗಲೀಜಿತ್ತು. 1, 2 ಎಲ್ಲ ಆಗ್ಬಿಡೋದು ಇಲ್ಲಿ. ಇದು LED ಇದಾಕಿದ ಮೇಲೆ ಒಳ್ಳೆ ಕ್ಲೀನಾಗಿ ನೀಟಾಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಸರ್. ಚೆನ್ನಾಗಿದೆ, ನೀಟಾಗಿರುತ್ತೆ. ಇಲ್ಲಾಂದರೆ ಇಲ್ಲ ಹೋಗೋ ಬರೋ ಜನ ಎಲ್ಲ ಮೂತ್ರ ಒಯ್ಯೋದು ಮಾಡೋದು, ಆ ವಾಸನೆ, ಆ ಹಿಂಸೆ ಅದೆಲ್ಲದಕ್ಕೂ ಓಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಇದು ಬೇರೆ ಊರುಗಳಲ್ಲೂ ಆಗಬೇಕು, ಎಲ್ಲ ಕಡೆ ಆಗಬೇಕು. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಆರೋಗ್ಯಕ್ಕೂ ಹಿತವಾಗಿರುತ್ತೆ. ಚೆನ್ನಾಗಿದೆ. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ತುಂಬ ಇಷ್ಟ ಆಯಿತು ಸರ್. ಇಲ್ಲಿ ವಾಕಿಂಗ್ ಮಾಡೋರಿಗೂ ಕೂಡ ತುಂಬ ಹೆಲ್ಪ್ ಆಗೋ ಥರ ಇದೆ. ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮೇಯ್ನ್ ಹೆಲ್ಪ್ ಆಗುತ್ತೆ ನಮ್ಗೆ ವಾಕಿಂಗ್ ಮಾಡೋರಿಗೆ. ಯಾಕಂದರೆ ನಾವು ನಡ್ಕೊಂಡು ಹೋಗುವಾಗ ಗಲೀಜು ಅದೆಲ್ಲ ಭಾರಿ ಹಿಂಸೆ ಆಗೋದು. ಇವಾಗ ಈಗ ಆನಂದವಾಗಿ ವಾಕ್ ಮಾಡ್ಬೋದು, ನಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಪ್ರವಾಸಿ ತಾಣದಲ್ಲಿ ಈ ರೀತಿಯ ಕಾನ್ಸೆಪ್ಟ್ಗಳು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಪ್ರವಾಸಿ ತಾಣಗಳಲ್ಲಿ ಮೇಯ್ನ್ ಇಂಥದ್ದು ಬೇಕೇ ಬೇಕು. ತುಂಬ ಅನುಕೂಲ ಆಗುತ್ತೆ, ಜನಗಳಿಗೆ ಆಕರ್ಷಣೀಯವಾಗಿರುತ್ತೆ, ಗಲೀಜಿರೋದಿಲ್ಲ, ಎಕೋ ಫ್ರೆಂಡ್ಲಿ, ಚೆನ್ನಾಗಿರುತ್ತೆ ಸರ್. ನೈಟಲ್ಲಿ LED ಲೈಟ್ ಬರುತ್ತೆ, ಅದರಿಂದ ಇಲ್ಲಿ ಯಾರೂ ಯೂರಿನ್ ಮಾಡೋಕ್ಕೆ ಬರಲ್ಲ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಅನಿಸ್ತಾ ಇದೆ ನನಗೆ. ಹಿಂದೆ ನೀವು ಇಲ್ಲಿ ಬರುವಾಗ ಎಷ್ಟು ಸ್ಮೆಲ್ ಬರ್ತದೆ? ತುಂಬ ಗಲೀಜಾಗಿತ್ತು, ತುಂಬ ಸ್ಮೆಲ್ ಬರ್ತಾಯಿತ್ತು. ಇಲ್ಲಿಂದ ಅಷ್ಟು ದೂರನೂ ಹೋಗೋಕ್ಕಾಗಲ್ಲ, ತುಂಬ ಬ್ಯಾಡ್ ಸ್ಮೆಲ್ ಇತ್ತು. ಇದು ಬಂದಿರೋದ್ರಿಂದ ನೋಡೋಕ್ಕೆ ನೀಟಾಗಿದೆ, ಕ್ಲೀನಾಗಿದೆ. ಮೈಸೂರು ಸಿಟಿನೂ ನೋಡೋಕ್ಕೆ ತುಂಬ ಕ್ಲೀನಾಗಿರುತ್ತೆ. ಬೇರೆ ಕಡೆಯಿಂದ ಜನಗಳೆಲ್ಲ ಬೇರೆ ಸಿಟಿಯಿಂದೆಲ್ಲ ಬರ್ತಾರೆ. ಅವ್ರಿಗೆ ನಮ್ಮ ಮೈಸೂರು ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಇದು ನೋಡಿದ್ರೆ. ಒಳ್ಳೆಯದೇ ಸರ್, ಮಾಡಿದ್ದು ಒಳ್ಳೆಯದೇ. ಯಾರ್ದು ಇದು ಬುದ್ಧಿವಂತಿಕೆನೋ ಗೊತ್ತಿಲ್ಲ, ಆದರೆ ಮಾಡಿರೋದು ಭಾಳ ಒಳ್ಳೆಯದಾಗಿದೆ ಸರ್. ಆದರೆ ಇಲ್ಲಿ CC ಕ್ಯಾಮ್ರಾಗಳಿಲ್ಲ. CC ಕ್ಯಾಮ್ರಾಗಳು ಅಳವಡಿಸಿದ್ರೆ ಯಾರೇ ಅದನ್ನು ಮತ್ತೂ ಮಾಡಿದ್ರು ಅವ್ರಿಗೆ ಗೊತ್ತಾಗಿ ಅವ್ರಿಗೆ ದಂಡ ವಿಧಿಸ್ಬೋದು. ಇದೊಂದು ಎಕ್ಸ್ಪೆರಿಮೆಂಟಲ್ಲಿ ಮಾಡಿದರೆ ಇದೇನೋ ಸಕ್ಸಸ್ ಆದರೆ ಮುಂದಕ್ಕೂ ಅಲ್ಲಿವರೆಗೂ ಮಾಡ್ಬೋದು. ಅಲ್ಲಿವರೆಗೂ ಇದೆ ಕಾಂಪೌಂಡ್. ಒಂದು 2 ನಿಮಿಷ ನಿಲ್ಸೋಣ ಅಂತಂದರೆ ಇಲ್ಲಿ ವಾಸನೆ ಸರ್, ಏನು ಮಾಡೋಕ್ಕಾಯ್ತಿರಲಿಲ್ಲ. ಒಂದು ತಿಂಡಿ ತಗೊಬಂದರೆ ಇಲ್ಲಿ ನಿಂತ್ಕೊಂಡು ತಿನ್ನೋಣ ಅಂದರೆ ತುಂಬ ಉಚ್ಚ ವಾಸನೆ ಹೊಡಿತಾ ಇತ್ತು. ಇಲ್ಲಿ ಯಾರನ್ನಾರ ಇಳಿಸ್ಬಿಟ್ಟು ಪ್ಯಾಸೆಂಜರ್ ಬಂದರೆ ಅವ್ರು ಹೋಗಿದ್ದು ಬರ್ತೀನಿ ಅಂತಂದರೆ ವೆಯ್ಟ್ ಮಾಡೋಕ್ಕಾಯ್ತಾ ಇರಲಿಲ್ಲ. 2 ನಿಮಿಷ ಇಲ್ಲಿ ನಮಗೆ ತುಂಬ ವಾಸನೆ ಹೊಡಿತಾಯಿತ್ತು, ಓಡಾಡೋಕ್ಕಾಗ್ತಿರಲಿಲ್ಲ. ಪಬ್ಲಿಕ್ಕಿಗೂ ತುಂಬ ತೊಂದರೆ ಆಗ್ತಾಯಿದೆ ಸರ್. ಇಲ್ಲಿ ಒಂದು 5 ನಿಮಿಷ ನಿಲ್ಲೋಕ್ಕೂ ಆಗ್ತಿರಲಿಲ್ಲ. ರಿಸರ್ಸ್ತು ವಾಸನೆ, ತುಂಬ ವಾಸನೆ ಬರ್ತಾಯಿತ್ತು ಸರ್. ಇಲ್ಲಿ ಇದು ಸಕ್ಸಸ್ ಆಗ್ಬೋದು ಅಂತ ಅನಿಸ್ತಾ ಇದೆ? ಆಗ್ಬೋದು ಅನ್ಸುತ್ತೆ ಸರ್. ಯಾಕಂದರೆ ಅವರು ಯಾರೇ ಬಂದು ಈ ಕಡೆ ತಿರ್ಕೊಂಡು ನಿಂತ್ಕೊಂಡ್ರೆ ಪಬ್ಲಿಕ್ ಕಾಣ್ತದಲ್ಲ, ಸ್ವಲ್ಪ ಅವಾಯ್ಡ್ ಆಗ್ಬೋದು ಅನ್ಕೊಂತೀನಿ ನಾನು ಒಟ್ಟಿನಲ್ಲಿ. ಈಗ 3 ದಿವಸ ಆಯಿತು, ಇಲ್ಲಿ ರಿಯಾಕ್ಷನ್, ಈ ಬೇರೆ ಜನರು ಬಂದು ನೋಡುವಾಗ ಅದರ ರಿಯಾಕ್ಷನ್ ಯಾವ ರೀತಿ ಇದೆ? ಅದು ಪರವಾಗಿಲ್ಲ ಅಂತ ಅಂತಾರೆ. ಕೆಲವರು ನೋಡಿದ್ರೆ ಪರವಾಗಿಲ್ಲ ಅಂತ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಅಷ್ಟು ಗಲೀಜು ಮಾಡೋಕ್ಕೆ ಅವಕಾಶ ಆಗಲ್ಲ ಇನ್ನು ಮುಂದಕ್ಕೆ ಅನ್ಕೊಂತೀನಿ ನಾನು. ಮೈಸೂರು ಮಹಾನಗರ ಪಾಲಿಕೆಯ ಈ ಹೊಸ ಐಡಿಯಾಗೆ ಜನ ಭೇಷ್ ಎನ್ನುತ್ತಿದ್ದಾರೆ. ಆದರೆ ಇದನ್ನು ದುರುಪಯೋಗ ಪಡಿಸಿಕೊಳ್ಳುವ ಮುನ್ನವೇ ದಂಡ ಪ್ರಕ್ರಿಯೆಯಂತಹ ಎಚ್ಚರಿಕೆಗಳನ್ನು ನೀಡಬೇಕು ಅನ್ನೋದು ಜನರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಅನುಪ್ರಾಗ್ ಜೊತೆಗೆ ಶಿವಪ್ರಸಾದ್, ಮೈಸೂರು.